ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿಲ್ಲ. ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತೆ ಬಹಳ ಮಜಾ ಅಂದ್ರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದೀವಿ ಅಂತ. ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. 307 ಅಂದ್ರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ. ಮಾರಕ ಆಯುಧ ತಗೊಂಡು ಹೋಗಿರ್ಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರ್ಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರ್ಬೇಕು. ಆಯ್ತಲ್ಲ, ಅದು 307 ಆಗತ್ತೆ. ನಾನು ಆಯುಕ್ತರಿಗೆ ಕೇಳಕ್ ಬಯಸ್ತೇನೆ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. ಸುಜಾತ ಅಥವಾ ಸುಜಾತ ಹಂಡಿ ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. ನೀವು ನಿಮ್ಮ ದೌರ್ಜನ್ಯವನ್ನ ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದ್ರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸೋ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನ್ ತೋರ್ಸೋದಕ್ಕಾದ್ರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ. ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ. ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ. ಮತ್ತು ಇಡೀ ಸಮಗ್ರ ತಮ್ಮ ತನಿಖೆಯನ್ನ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬದಲಾಗೋಕೆ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ. ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಲ್ಲ ಹೇಳಿ. ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾಳೆ? ಹಾಗೆ ಬೆತ್ತಲಾಗ್ಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು. ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರಿಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡಕ್ ಮಾಡಿದ್ರು ಹೇಳಿ. ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿಮ್ಮ ಹತ್ರನು ಕಾಲರಿಗೆ ಕ್ಯಾಮ್ರಾ ಹಾಕೊಂಡಿರ್ತೀರಲ್ಲ, ತೋರಿಸಿ. ಆ ಯಮ್ಮ ತಾನೇ ವಿವಸ್ತ್ರ ಆಗಕ್ ಪ್ರಯತ್ನ ಮಾಡಿದ್ರೆ ನೀವೇ ಎಲ್ಲ ಪೊಲೀಸರು ಏನ್ ಹೇಳ್ತಾರೆ ಇದಕ್ಕೆ, ಎದೆ ಮೇಲೆನೆ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಮೈಕ್ರೋ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಎಲ್ಲಿ ಬೆತ್ತಲಾಗಕ್ ಪ್ರಯತ್ನ ಮಾಡಿದ್ರು ಅಂತ. ನೀವು ಬೆತ್ತಲಾಗ್ತೀರಿ. ಹೀಗೆ ಆರೋಪ ಮಾಡೋದ್ರ ಮೂಲಕ ನೀವು ಬೆತ್ತಲಾಗ್ತಾ ಇದೀರಿ, ನಿಮ್ಮ ಇಲಾಖೆ ಬೆತ್ತಲಾಗ್ತಾ ಇದೆ. ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿಲ್ಲ. ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತೆ ಬಹಳ ಮಜಾ ಅಂದ್ರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದೀವಿ ಅಂತ. ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. 307 ಅಂದ್ರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ. ಮಾರಕ ಆಯುಧ ತಗೊಂಡು ಹೋಗಿರ್ಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರ್ಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರ್ಬೇಕು. ಆಯ್ತಲ್ಲ, ಅದು 307 ಆಗತ್ತೆ. ನಾನು ಆಯುಕ್ತರಿಗೆ ಕೇಳಕ್ ಬಯಸ್ತೇನೆ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. ಸುಜಾತ ಅಥವಾ ಸುಜಾತ ಹಂಡಿ ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು. ನೀವು ನಿಮ್ಮ ದೌರ್ಜನ್ಯವನ್ನ ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದ್ರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸೋ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನ್ ತೋರ್ಸೋದಕ್ಕಾದ್ರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ. ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ. ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ. ಮತ್ತು ಇಡೀ ಸಮಗ್ರ ತಮ್ಮ ತನಿಖೆಯನ್ನ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬದಲಾಗೋಕೆ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ. ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಲ್ಲ ಹೇಳಿ. ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾಳೆ? ಹಾಗೆ ಬೆತ್ತಲಾಗ್ಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು. ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರಿಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡಕ್ ಮಾಡಿದ್ರು ಹೇಳಿ. ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿಮ್ಮ ಹತ್ರನು ಕಾಲರಿಗೆ ಕ್ಯಾಮ್ರಾ ಹಾಕೊಂಡಿರ್ತೀರಲ್ಲ, ತೋರಿಸಿ. ಆ ಯಮ್ಮ ತಾನೇ ವಿವಸ್ತ್ರ ಆಗಕ್ ಪ್ರಯತ್ನ ಮಾಡಿದ್ರೆ ನೀವೇ ಎಲ್ಲ ಪೊಲೀಸರು ಏನ್ ಹೇಳ್ತಾರೆ ಇದಕ್ಕೆ, ಎದೆ ಮೇಲೆನೆ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಮೈಕ್ರೋ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಎಲ್ಲಿ ಬೆತ್ತಲಾಗಕ್ ಪ್ರಯತ್ನ ಮಾಡಿದ್ರು ಅಂತ. ನೀವು ಬೆತ್ತಲಾಗ್ತೀರಿ. ಹೀಗೆ ಆರೋಪ ಮಾಡೋದ್ರ ಮೂಲಕ ನೀವು ಬೆತ್ತಲಾಗ್ತಾ ಇದೀರಿ, ನಿಮ್ಮ ಇಲಾಖೆ ಬೆತ್ತಲಾಗ್ತಾ ಇದೆ. ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿಲ್ಲ. ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತೆ ಬಹಳ ಮಜಾ ಅಂದ್ರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದೀವಿ ಅಂತ. ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು.
307 ಅಂದ್ರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ, ಮಾರಕ ಆಯುಧ ತಗೊಂಡು ಹೋಗಿರ್ಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರ್ಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರ್ಬೇಕು, ಆಯ್ತಲ್ಲ, ಅದು 307 ಆಗತ್ತೆ. ನಾನು ಆಯುಕ್ತರಿಗೆ ಕೇಳಕ್ ಬಯಸ್ತೀನಿ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು? ಸುಜಾತ ಅಥವಾ ಸುಜಾತ ಹಂಡಿ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು? ನೀವು ನಿಮ್ಮ ದೌರ್ಜನ್ಯವನ್ನ ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದಿರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನ್ ತೋರ್ಸೋದಕ್ಕಾದ್ರೂ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ, ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ, ಮತ್ತು ಇಡೀ ಸಮಗ್ರ ತಮ್ಮ ತನಿಖೆಯನ್ನ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬೆತ್ತಲಾಗೋ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ, ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಾಳೆ ಹೇಳಿ? ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾಳೆ? ಹಾಗೆ ಬೆತ್ತಲಾಗಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರ್ಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡಕ್ ಮಾಡಿದ್ರು ಹೇಳಿ? ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿಮ್ಮ ಹತ್ರನು ಕಾಲರಿಗೆ ಕ್ಯಾಮ್ರಾ ಹಾಕಿಕೊಂಡಿರ್ತೀರಲ್ಲ, ತೋರಿಸಿ. ಆ ಎಮ್ಮ ತಾನೇ ವಿವಸ್ತ್ರ ಆಗಕ್ ಪ್ರಯತ್ನ ಮಾಡಿದ್ರೆ ನೀವೇ ಎಲ್ಲ ಪೊಲೀಸರು ಏನ್ ಹೇಳ್ತಾರೆ ಇದಕ್ಕೆ? ಎದೆ ಮೇಲೆನೆ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಮೈಕ್ರೋ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಎಲ್ಲಿ ಬೆತ್ತಲಾಗಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನೀವು ಬೆತ್ತಲಾಗ್ತೀರಿ. ಹೀಗೆ ಆರೋಪ ಮಾಡೋದ್ರ ಮೂಲಕ ನೀವು ಬೆತ್ತಲಾಗ್ತಾ ಇದೀರಿ, ನಿಮ್ಮ ಇಲಾಖೆ ಬೆತ್ತಲಾಗ್ತಾ ಇದೆ. ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿಲ್ಲ. ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತೆ ಬಹಳ ಮಜಾ ಅಂದ್ರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದೀವಿ ಅಂತ. ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು? 307 ಅಂದ್ರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ, ಮಾರಕ ಆಯುಧ ತಗೊಂಡು ಹೋಗಿರ್ಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರ್ಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರ್ಬೇಕು, ಆಯ್ತಲ್ಲ, ಅದು 307 ಆಗತ್ತೆ. ನಾನು ಆಯುಕ್ತರಿಗೆ ಕೇಳಕ್ ಬಯಸ್ತೀನಿ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು? ಸುಜಾತ ಅಥವಾ ಸುಜಾತ ಹಂಡಿ, ಯಾರನ್ನು ಮಾಡಕ್ ಪ್ರಯತ್ನ ಮಾಡಿದ್ರು? ನೀವು ನಿಮ್ಮ ದೌರ್ಜನ್ಯವನ್ನ ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದಿರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನ್ ತೋರ್ಸೋದಕ್ಕಾದ್ರೂ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ, ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ, ಮತ್ತು ಇಡೀ ಸಮಗ್ರ ತಮ್ಮ ತನಿಖೆಯನ್ನ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬೆತ್ತಲಾಗೋ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ, ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಾಳೆ ಹೇಳಿ? ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾಳೆ? ಹಾಗೆ ಬೆತ್ತಲಾಗಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರ್ಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡಕ್ ಮಾಡಿದ್ರು ಹೇಳಿ? ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿಮ್ಮ ಹತ್ರನು ಕಾಲರಿಗೆ ಕ್ಯಾಮ್ರಾ ಹಾಕಿಕೊಂಡಿರ್ತೀರಲ್ಲ, ತೋರಿಸಿ. ಆ ಎಮ್ಮ ತಾನೇ ವಿವಸ್ತ್ರ ಆಗಕ್ ಪ್ರಯತ್ನ ಮಾಡಿದ್ರೆ ನೀವೇ ಎಲ್ಲ ಪೊಲೀಸರು ಏನ್ ಹೇಳ್ತಾರೆ ಇದಕ್ಕೆ? ಎದೆ ಮೇಲೆನೆ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಮೈಕ್ರೋ ಕ್ಯಾಮ್ರಾ ಹಾಕೊಂಡಿರ್ತೀರಿ, ತೋರಿಸಿ. ಎಲ್ಲಿ ಬೆತ್ತಲಾಗಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನೀವು ಬೆತ್ತಲಾಗ್ತೀರಿ. ಹೀಗೆ ಆರೋಪ ಮಾಡೋದ್ರ ಮೂಲಕ ನೀವು ಬೆತ್ತಲಾಗ್ತಾ ಇದೀರಿ, ನಿಮ್ಮ ಇಲಾಖೆ ಬೆತ್ತಲಾಗ್ತಾ ಇದೆ.